ನವದೆಹಲಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆಯಿತು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯೇ ಈಗ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅಸೂಯೆ, ಅಸಮಾಧಾನ ಅಂದ್ರೆ ಈ ಮಟ್ಟಿಗ ಹೊರ ಜಗತ್ತಿನಿಂದ ಬಂದಿರುವಂತವರು, ವಿದೇಶದಿಂದ ಬಂದಂತವರು, ಅಂತವ್ರ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತೀರಿ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ಹರಿ, ಕುಂದನ್ ಯಾದವ್, ಅಜಯ್ ಕುಮಾರ್, ನರಸಿಂಹ ಯಾದವ್ ಸೇರಿದಂತೆ ಒಟ್ಟು 4 ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದ ವರದಿಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳ ಉಲ್ಲೇಖ ಆಗಿದೆ. ಏನದು? ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆಯಿಂದ ಇವರು ಪ್ರೇರೇಪಿತರಾದರಂತೆ. ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆ ಪ್ರೇರೇಪಣೆಯಂತೆ ನೇಪಾಳ ಪ್ರತಿಭಟನೆಯಿಂದ ಕಾಂಗ್ರೆಸ್ಗೆ ಪ್ರೇರಣೆ ಸಿಕ್ಕಿತ್ತಂತೆ. ಅಲ್ಲಿ ಪ್ರತಿಭಟನೆ ಅಥವಾ ಜೆನ್ಜಿ ಪ್ರವೋಕ್ ಆಗಿದ್ದು ಏನಕ್ಕೆ? ಆ ಕಾರಣನೂ ತಿಳ್ಕೋಬೇಕಲ್ಲ ಇವರು. ನೇಪಾಳದಲ್ಲಿ ಸರ್ಕಾರವನ್ನ ಉರುಳಿಸೋದಕ್ಕೆ ಆ ಹೋರಾಟ ನಡೆದಿತ್ತು. ಹಲವು ಕಾರಣಗಳಿಂದಾಗಿ ಜೆನ್ಜಿ ಅಲ್ಲಿ ಪ್ರವೋಕ್ ಆಗಿತ್ತು. ಅದೇ ಮಾದರಿಯನ್ನೇ ಇಲ್ಲೇ ಅನುಸರಿಸೋದಕ್ಕೆ ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಈ ರೀತಿಯ ಷಡ್ಯಂತ್ರವನ್ನ ಮಾಡಿತು. ಯುವ ಕಾಂಗ್ರೆಸ್ಸಿಗರು ಮಾಡಿದ್ದು ಅತ್ಯಂತ ವ್ಯವಸ್ಥಿತವಾದಂತಹ ಸಂಚು. ಡಿಜಿಟಲ್ ಪುರಾವೆಗಳೊಂದಿಗೆ ಆರೋಪಿಗಳ ವಿಚಾರಣೆ ಆಗಬೇಕು. ನ್ಯಾಯಾಲಯಕ್ಕೆ ಕೋರಿರುವ ದೆಹಲಿ ಪೊಲೀಸರು ಸಮ್ಮೇಳನ ನಡೆದ ಸ್ಥಳಕ್ಕೆ ನುಗ್ಗಿದಂತವರು 10 ಕಾರ್ಯಕರ್ತರು ಬಿಳಿ ಟಿ ಶರ್ಟ್ಗಳ ಮೇಲೆ ಪಿಎಂ ಈಸ್ ಕಾಂಪ್ರಮೈಸ್ಡ್ ಅಂತ ಬರೆದಿದ್ರು. ಭಾರತ ಯುಎಸ್ ಡೀಲ್, ಎಪ್ಸ್ಟೀನ್ ಫೈಲ್ಸ್ ಅಂತ ಆ ಒಂದು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿದ್ರು. ಈ ಎಲ್ಲಾ ವಿವಾದಾತ್ಮಕ ಸಂದೇಶಗಳನ್ನ ಆ ಟಿ ಶರ್ಟ್ ಮೇಲೆ ಮುದ್ರಿಸಲಾಗಿತ್ತು. ಟಿ ಶರ್ಟ್ಗಳನ್ನ ಮುದ್ರಿಸೋದಕ್ಕೆ ಹಣ ನೀಡಿದವರು ಯಾರು? ಈ ಪ್ರತಿಭಟನೆಗೆ ಆರ್ಥಿಕ ಸಹಾಯ ಎಲ್ಲಿಂದ ಹರಿದು ಬಂದಿದೆ? ಇವರನ್ನ ಈ ರೀತಿ ರೆಡಿ ಮಾಡಿದವರು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಖಾಕಿ ಹೇಳ್ತಾ ಇದೆ. ದೇಶದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದಂತಹ ಇವರು ಜೆನ್ಜಿ ಅಲ್ಲ, ಗಂಜಿ ಅಂತ ಹೇಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ನೆಕ್ಸ್ಟ್, ನವದೆಹಲಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆಯಿತು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯೇ ಈಗ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅಸೂಯೆ, ಅಸಮಾಧಾನ ಅಂದ್ರೆ ಈ ಮಟ್ಟಿಗ ಹೊರ ಜಗತ್ತಿನಿಂದ ಬಂದಿರುವಂತವರು, ವಿದೇಶದಿಂದ ಬಂದಂತವರು, ಅಂತವ್ರ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತೀರಿ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ಹರಿ, ಕುಂದನ್ ಯಾದವ್, ಅಜಯ್ ಕುಮಾರ್, ನರಸಿಂಹ ಯಾದವ್ ಸೇರಿದಂತೆ ಒಟ್ಟು 4 ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದ ವರದಿಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳ ಉಲ್ಲೇಖ ಆಗಿದೆ. ಏನದು? ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆಯಿಂದ ಇವರು ಪ್ರೇರೇಪಿತರಾದರಂತೆ. ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆ ಪ್ರೇರೇಪಣೆಯಂತೆ ನೇಪಾಳ ಪ್ರತಿಭಟನೆಯಿಂದ ಕಾಂಗ್ರೆಸ್ಗೆ ಪ್ರೇರಣೆ ಸಿಕ್ಕಿತ್ತಂತೆ. ಅಲ್ಲಿ ಪ್ರತಿಭಟನೆ ಅಥವಾ ಜೆನ್ಜಿ ಪ್ರವೋಕ್ ಆಗಿದ್ದು ಏನಕ್ಕೆ? ಆ ಕಾರಣನೂ ತಿಳ್ಕೋಬೇಕಲ್ಲ ಇವರು. ನೇಪಾಳದಲ್ಲಿ ಸರ್ಕಾರವನ್ನ ಉರುಳಿಸೋದಕ್ಕೆ ಆ ಹೋರಾಟ ನಡೆದಿತ್ತು. ಹಲವು ಕಾರಣಗಳಿಂದಾಗಿ ಜೆನ್ಜಿ ಅಲ್ಲಿ ಪ್ರವೋಕ್ ಆಗಿತ್ತು. ಅದೇ ಮಾದರಿಯನ್ನೇ ಇಲ್ಲೇ ಅನುಸರಿಸೋದಕ್ಕೆ ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಈ ರೀತಿಯ ಷಡ್ಯಂತ್ರವನ್ನ ಮಾಡಿತು. ಯುವ ಕಾಂಗ್ರೆಸ್ಸಿಗರು ಮಾಡಿದ್ದು ಅತ್ಯಂತ ವ್ಯವಸ್ಥಿತವಾದಂತಹ ಸಂಚು. ಡಿಜಿಟಲ್ ಪುರಾವೆಗಳೊಂದಿಗೆ ಆರೋಪಿಗಳ ವಿಚಾರಣೆ ಆಗಬೇಕು. ನ್ಯಾಯಾಲಯಕ್ಕೆ ಕೋರಿರುವ ದೆಹಲಿ ಪೊಲೀಸರು ಸಮ್ಮೇಳನ ನಡೆದ ಸ್ಥಳಕ್ಕೆ ನುಗ್ಗಿದಂತವರು 10 ಕಾರ್ಯಕರ್ತರು ಬಿಳಿ ಟಿ ಶರ್ಟ್ಗಳ ಮೇಲೆ ಪಿಎಂ ಈಸ್ ಕಾಂಪ್ರಮೈಸ್ಡ್ ಅಂತ ಬರೆದಿದ್ರು. ಭಾರತ ಯುಎಸ್ ಡೀಲ್, ಎಪ್ಸ್ಟೀನ್ ಫೈಲ್ಸ್ ಅಂತ ಆ ಒಂದು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿದ್ರು. ಈ ಎಲ್ಲಾ ವಿವಾದಾತ್ಮಕ ಸಂದೇಶಗಳನ್ನ ಆ ಟಿ ಶರ್ಟ್ ಮೇಲೆ ಮುದ್ರಿಸಲಾಗಿತ್ತು. ಟಿ ಶರ್ಟ್ಗಳನ್ನ ಮುದ್ರಿಸೋದಕ್ಕೆ ಹಣ ನೀಡಿದವರು ಯಾರು?
ಈ ಪ್ರತಿಭಟನೆಗೆ ಆರ್ಥಿಕ ಸಹಾಯ ಎಲ್ಲಿಂದ ಹರಿದು ಬಂದಿದೆ? ಇವರನ್ನ ಈ ರೀತಿ ರೆಡಿ ಮಾಡಿದವರು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಖಾಕಿ ಹೇಳ್ತಾ ಇದೆ. ದೇಶದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದಂತಹ ಇವರು ಜೆನ್ಜಿ ಅಲ್ಲ, ಗಂಜಿ ಅಂತ ಹೇಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ನೆಕ್ಸ್ಟ್, ನವದೆಹಲಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆಯಿತು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಅರೆ ಬೆತ್ತಲೆ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯೇ ಈಗ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅಸೂಯೆ, ಅಸಮಾಧಾನ ಅಂದ್ರೆ ಈ ಮಟ್ಟಿಗ ಹೊರ ಜಗತ್ತಿನಿಂದ ಬಂದಿರುವಂತವ್ರು, ವಿದೇಶದಿಂದ ಬಂದಂತವ್ರು, ಅಂತವ್ರ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತೀರಿ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ಹರಿ, ಕುಂದನ್ ಯಾದವ್, ಅಜಯ್ ಕುಮಾರ್, ನರಸಿಂಹ ಯಾದವ್ ಸೇರಿದಂತೆ ಒಟ್ಟು 4 ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದ ವರದಿಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳ ಉಲ್ಲೇಖ ಆಗಿದೆ. ಏನದು? ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆಯಿಂದ ಇವರು ಪ್ರೇರೇಪಿತರಾದರಂತೆ. ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆ ಪ್ರೇರೇಪಣೆಯಂತೆ. ನೇಪಾಳ ಪ್ರತಿಭಟನೆಯಿಂದ ಕಾಂಗ್ರೆಸ್ಗೆ ಪ್ರೇರಣೆ ಸಿಕ್ಕಿತ್ತಂತೆ. ಅಲ್ಲಿ ಪ್ರತಿಭಟನೆ ಅಥವಾ ಜೆನ್ಜಿ ಪ್ರವೋಕ್ ಆಗಿದ್ದು ಏನಕ್ಕೆ? ಆ ಕಾರಣವನ್ನು ತಿಳ್ಕೋಬೇಕಲ್ಲ ಇವರು. ನೇಪಾಳದಲ್ಲಿ ಸರ್ಕಾರವನ್ನ ಉರುಳಿಸೋದಕ್ಕೆ ಆ ಹೋರಾಟ ನಡೆದಿತ್ತು. ಹಲವು ಕಾರಣಗಳಿಂದಾಗಿ ಜೆನ್ಜಿ ಅಲ್ಲಿ ಪ್ರವೋಕ್ ಆಗಿತ್ತು. ಅದೇ ಮಾದರಿಯನ್ನೇ ಇಲ್ಲೇ ಅನುಸರಿಸೋದಕ್ಕೆ ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಈ ರೀತಿಯ ಷಡ್ಯಂತ್ರವನ್ನ ಮಾಡಿತು. ಯುವ ಕಾಂಗ್ರೆಸ್ಸಿಗರು ಮಾಡಿದ್ದು ಅತ್ಯಂತ ವ್ಯವಸ್ಥಿತವಾದಂತಹ ಸಂಚು. ಡಿಜಿಟಲ್ ಪುರಾವೆಗಳೊಂದಿಗೆ ಆರೋಪಿಗಳ ವಿಚಾರಣೆ ಆಗಬೇಕು. ನ್ಯಾಯಾಲಯಕ್ಕೆ ಕೋರಿರುವ ದೆಹಲಿ ಪೊಲೀಸರು ಸಮ್ಮೇಳನ ನಡೆದ ಸ್ಥಳಕ್ಕೆ ನುಗ್ಗಿದಂತವರು 10 ಕಾರ್ಯಕರ್ತರು ಬಿಳಿ ಟಿ ಶರ್ಟ್ಗಳ ಮೇಲೆ ಪಿಎಂ ಈಸ್ ಕಾಂಪ್ರಮೈಸ್ಡ್ ಅಂತ ಬರೆದಿದ್ರು. ಭಾರತ ಯುಎಸ್ ಡೀಲ್, ಎಪ್ಸ್ಟೀನ್ ಫೈಲ್ಸ್ ಅಂತ ಆ ಒಂದು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿದ್ರು. ಈ ಎಲ್ಲಾ ವಿವಾದಾತ್ಮಕ ಸಂದೇಶಗಳನ್ನ ಆ ಟಿ ಶರ್ಟ್ ಮೇಲೆ ಮುದ್ರಿಸಲಾಗಿತ್ತು. ಟಿ ಶರ್ಟ್ಗಳನ್ನ ಮುದ್ರಿಸೋದಕ್ಕೆ ಹಣ ನೀಡಿದವರು ಯಾರು? ಈ ಪ್ರತಿಭಟನೆಗೆ ಆರ್ಥಿಕ ಸಹಾಯ ಎಲ್ಲಿಂದ ಹರಿದು ಬಂದಿದೆ? ಇವರನ್ನ ಈ ರೀತಿ ರೆಡಿ ಮಾಡಿದವರು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಖಾಕಿ ಹೇಳ್ತಾ ಇದೆ. ದೇಶದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದಂತಹ ಇವರು ಜೆನ್ಜಿ ಅಲ್ಲ, ಗಂಜಿ ಅಂತ ಹೇಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ನೆಕ್ಸ್ಟ್, ನವದೆಹಲಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆಯಿತು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಅರೆ ಬೆತ್ತಲೆ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯೇ ಈಗ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅಸೂಯೆ, ಅಸಮಾಧಾನ ಅಂದ್ರೆ ಈ ಮಟ್ಟಿಗ ಹೊರ ಜಗತ್ತಿನಿಂದ ಬಂದಿರುವಂತವ್ರು, ವಿದೇಶದಿಂದ ಬಂದಂತವ್ರು, ಅಂತವ್ರ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತೀರಿ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ಹರಿ, ಕುಂದನ್ ಯಾದವ್, ಅಜಯ್ ಕುಮಾರ್, ನರಸಿಂಹ ಯಾದವ್ ಸೇರಿದಂತೆ ಒಟ್ಟು 4 ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದ ವರದಿಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳ ಉಲ್ಲೇಖ ಆಗಿದೆ. ಏನದು? ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆಯಿಂದ ಇವರು ಪ್ರೇರೇಪಿತರಾದರಂತೆ. ನೇಪಾಳದ ಜೆನ್ಜಿ ಮಾದರಿ ಪ್ರತಿಭಟನೆ ಪ್ರೇರೇಪಣೆಯಂತೆ. ನೇಪಾಳ ಪ್ರತಿಭಟನೆಯಿಂದ ಕಾಂಗ್ರೆಸ್ಗೆ ಪ್ರೇರಣೆ ಸಿಕ್ಕಿತ್ತಂತೆ. ಅಲ್ಲಿ ಪ್ರತಿಭಟನೆ ಅಥವಾ ಜೆನ್ಜಿ ಪ್ರವೋಕ್ ಆಗಿದ್ದು ಏನಕ್ಕೆ? ಆ ಕಾರಣವನ್ನು ತಿಳ್ಕೋಬೇಕಲ್ಲ ಇವರು. ನೇಪಾಳದಲ್ಲಿ ಸರ್ಕಾರವನ್ನ ಉರುಳಿಸೋದಕ್ಕೆ ಆ ಹೋರಾಟ ನಡೆದಿತ್ತು. ಹಲವು ಕಾರಣಗಳಿಂದಾಗಿ ಜೆನ್ಜಿ ಅಲ್ಲಿ ಪ್ರವೋಕ್ ಆಗಿತ್ತು. ಅದೇ ಮಾದರಿಯನ್ನೇ ಇಲ್ಲೇ ಅನುಸರಿಸೋದಕ್ಕೆ ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಈ ರೀತಿಯ ಷಡ್ಯಂತ್ರವನ್ನ ಮಾಡಿತು. ಯುವ ಕಾಂಗ್ರೆಸ್ಸಿಗರು ಮಾಡಿದ್ದು ಅತ್ಯಂತ ವ್ಯವಸ್ಥಿತವಾದಂತಹ ಸಂಚು. ಡಿಜಿಟಲ್ ಪುರಾವೆಗಳೊಂದಿಗೆ ಆರೋಪಿಗಳ ವಿಚಾರಣೆ ಆಗಬೇಕು. ನ್ಯಾಯಾಲಯಕ್ಕೆ ಕೋರಿರುವ ದೆಹಲಿ ಪೊಲೀಸರು
ಸಮ್ಮೇಳನ ನಡೆದ ಸ್ಥಳಕ್ಕೆ ನುಗ್ಗಿದಂತವರು 10 ಕಾರ್ಯಕರ್ತರು ಬಿಳಿ ಟಿ ಶರ್ಟ್ಗಳ ಮೇಲೆ ಪಿಎಂ ಈಸ್ ಕಾಂಪ್ರಮೈಸ್ಡ್ ಅಂತ ಬರೆದಿದ್ರು. ಭಾರತ ಯುಎಸ್ ಡೀಲ್ ಎಪ್ಸ್ಟೀನ್ ಫೈಲ್ಸ್ ಅಂತ ಆ ಒಂದು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿದ್ರು. ಈ ಎಲ್ಲಾ ವಿವಾದಾತ್ಮಕ ಸಂದೇಶಗಳನ್ನ ಆ ಟಿ ಶರ್ಟ್ ಮೇಲೆ ಮುದ್ರಿಸಲಾಗಿತ್ತು. ಟಿ ಶರ್ಟ್ಗಳನ್ನ ಮುದ್ರಿಸೋದಕ್ಕೆ ಹಣ ನೀಡಿದವರು ಯಾರು? ಈ ಪ್ರತಿಭಟನೆಗೆ ಆರ್ಥಿಕ ಸಹಾಯ ಎಲ್ಲಿಂದ ಹರಿದು ಬಂದಿದೆ? ಇವರನ್ನ ಈ ರೀತಿ ರೆಡಿ ಮಾಡಿದವರು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಖಾಕಿ ಹೇಳ್ತಾ ಇದೆ. ದೇಶದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದಂತಹ ಇವರು ಜೆನ್ಜಿ ಅಲ್ಲ, ಗಂಜಿ ಅಂತ ಹೇಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ನೆಕ್ಸ್ಟ್